ಸುಮಾರು 5,000 ವರ್ಷಗಳ ಇತಿಹಾಸ ಇರೋ 1,500ಕ್ಕೂ ಹೆಚ್ಚಿನ ತಳಿಗಳನ್ನು ಹೊಂದಿರುವಂತಹ ಬೇಸಿಗೆಗಾಲದಲ್ಲಿ ಮಾತ್ರ ಸಿಗುವಂತಹ ಈ ಹಣ್ಣಿನ ರಾಜನನ್ನು ಬಳಸಿಕೊಂಡು ನಾವಿವತ್ತು ಒಂದು ಹಳೆಯ ಮತ್ತು ರುಚಿಕರವಾದಂತಹ ಪದಾರ್ಥವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋದು ಕೆಲವೇ ಪದಾರ್ಥಗಳು: ಅರ್ಧ ಕಪ್ ಬೆಲ್ಲ, ಅರ್ಧ ಕಪ್ ತೆಂಗಿನ ತುರಿ ಮತ್ತು 2 ಏಲಕ್ಕಿ, ಸುಮಾರು 1/4 ಲೀಟರ್ನಷ್ಟು ಹಾಲು. ನಾವಿಲ್ಲಿ ಹಾಲನ್ನು ಬಿಸಿ ಮಾಡಿ ತಣಿಸಿದ ನಂತರ ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಮತ್ತು ಏಲಕ್ಕಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಹಾಗೆ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕ್ಕೊಂಡು ಅದಕ್ಕೆ ತಣಿಸಿದ ಹಾಲನ್ನು ನಂತರದಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾರು ಕಮ್ಮಿ ಇರುವಂತಹ ಯಾವ ಮಾವಿನ ಹಣ್ಣಿನ ತಳಿಯನ್ನು ಬೇಕಾದರೂ ಬಳಸಿ ಈ ಪದಾರ್ಥವನ್ನು ಮಾಡಬಹುದು. ಇದಕ್ಕೆ ರಸಾಯನ, ಶೀಕರಣೆ, ಮಾವಿನ ಹಣ್ಣಿನ ಪಾಯಸ ಹೀಗೆ ಹಲವಾರು ಹೆಸರುಗಳಿವೆ. ಈ ಹಣ್ಣು ಸ್ವಾಭಾವಿಕವಾಗಿ ಉಷ್ಣ ಗುಣವನ್ನು ಹೊಂದಿದೆ. ಆಶ್ಚರ್ಯ ಅಂತಂದರೆ ತೆಂಗಿನ ಹಾಲಿನ ಜೊತೆ ಸೇರಿದಾಗ ಅದು ದೇಹಕ್ಕೆ ತಂಪು ನೀಡೋ ಉತ್ತಮ ಆಹಾರವಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಗೆಯೇ ಏಲಕ್ಕಿ ಬಳಸೋದರಿಂದ ಜೀರ್ಣಕ್ರಿಯೆ ಕೂಡ ಅನುಕೂಲವಾಗುತ್ತೆ. ನಂತರ ಒಂದು ಪಾತ್ರೆಗೆ ಹೆಚ್ಚಿದ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಕೆಲವು ಕಡೆಗಳಲ್ಲಿ ಮಾವಿನ ಹಣ್ಣನ್ನು ಗಿವ್ಚಿ ಕೂಡ ಹಾಕುವಂತಹ ಪದ್ಧತಿ ಇದೆ. ಹಾಲು ಮತ್ತು ಬೆಲ್ಲದ ಮಿಶ್ರಣವನ್ನು ಈಗ ಇದಕ್ಕೆ ಸೇರಿಸಿ ಅದಕ್ಕೆ ರುಬ್ಬಿದ ತೆಂಗಿನ ಮಿಶ್ರಣವನ್ನು ಕೂಡ ಹಾಕ್ಕೊಳ್ಬೇಕು. ಕೊನೆಯಲ್ಲಿ ಇದಕ್ಕೆ ನೈಸರ್ಗಿಕವಾಗಿರುವಂತಹ ಫ್ಲೇವರ್ ಎನ್ಹಾನ್ಸರ್ ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ನಿಮ್ಮಲ್ಲಿ ಯಾರಿಗಾದರೂ ಸಿಹಿಯೊಂದಿಗೆ ಉಪ್ಪನ್ನು ಯಾಕೆ ಸೇರಿಸ್ತಾರೆ ಅಂತ ಗೊತ್ತಿದ್ರೆ ಖಂಡಿತ ತಿಳಿಸಿ. ಬೈ ದ ವೇ, ನಮಗೆ ಗೊತ್ತಿರೋ ವೈಜ್ಞಾನಿಕ ಕಾರಣ ಅಂದರೆ ನಮ್ಮ ನಾಲಿಗೆಯಲ್ಲಿರೋ SGLT1 ಅನ್ನುವಂತಹ ರಿಸೆಪ್ಟರ್ಸ್ ಗ್ಲೂಕೋಸ್ ಜೊತೆಗೆ ಸೋಡಿಯಂ ಅಂದರೆ ಸಿಹಿಯೊಂದಿಗೆ ಉಪ್ಪು ಸಿಕ್ಕಾಗ ಹೆಚ್ಚು ಆ್ಯಕ್ಟಿವ್ ಆಗಿ ತಿನ್ನೋ ಪದಾರ್ಥದ ಫ್ಲೇವರ್ನ ಜಾಸ್ತಿ ಮಾಡುತ್ತೆ. ಹೀಗೆ ರೆಡಿಯಾದಂತಹ ಮಾವಿನ ಹಣ್ಣಿನ ರಸಾಯನವನ್ನು ಬಿಸಿ ಬಿಸಿ ದೋಸೆಯನ್ನು ಎರೆದು ಈ ತಂಪು ಮಳೆಗಾಲದಲ್ಲಿ ತುಪ್ಪದೊಂದಿಗೆ ತಿಂತಾ ಇದ್ದರೆ ಕಣ್ಣು ಮುಚ್ಚಿ ಆನಂದಿಸುವಷ್ಟು ರುಚಿಯಾಗಿರುತ್ತೆ. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.